ಪೂರ್ತಿ ಆಚೆ ಬಂದಿಲ್ವಾ ಅದು ಹಾವು? ಪೂರ್ತಿ ಆಚೆ ನಮಸ್ಕಾರ ಸ್ನೇಹಿತರೆ, ನೋಡಿದ್ರಲ್ಲ ಈಗ ಸಂರಕ್ಷಣೆ ಮಾಡಿದಂಥ ವಿಡಿಯೋವನ್ನು. ಅದೊಂದು ಟಾಯ್ಲೆಟ್ ಬೇಸನ್ ಒಳಗಡೆ ಇದ್ದಂಥ ನೀರಾವದು. ಆದಷ್ಟು ಈಗ ಬೇಸಿಗೆ ಕಾಲ, ಬಿಸಿಲಿರೋ ಕಾರಣಕ್ಕೆ ಈ ಒಂದು ಹಾವುಗಳು ತಂಪಾಗಿರೋ ಒಂದು ಪ್ರದೇಶಗಳಲ್ಲಿ ಸೇರ್ತವೆ. ಆದಷ್ಟು ಹುಷಾರಾಗಿರಿ. ಒಂದು ಟಾಯ್ಲೆಟು ಏನಾದರೂ ರೂಮನ್ನು ಹೊರಗಡೆ ಇಟ್ಟಿದ್ರೆ, ಹೊರಗಡೆ ಕಟ್ಟಿಸಿದ್ರೆ ನೀವು ಅದಕ್ಕೆ ಡೋರ್ ವ್ಯವಸ್ಥೆ ಸೂಕ್ತವಾಗಿ ಇಟ್ಕೊಳ್ಳಿ. ಯಾವುದೇ ಥರ ಗ್ಯಾಪ್ ಬಿಡಬೇಡಿ, ಮತ್ತು ಯಾವಾಗಲೂ ತೆಗಿಬೇಡಿ. ಅದನ್ನು ಏಕಾಏಕಿ ನುಗ್ಗಬೇಡಿ. ಫಸ್ಟ್ ಚೆಕ್ ಮಾಡಿ ಏನೂ ಇಲ್ಲ ಅಂದಾಗ ಕೂತ್ಕೊಳ್ಳಿ. ಈಗ ನೋಡಿದ್ರಲ್ಲ ಟಾಯ್ಲೆಟ್ ಬೇಸಿನ್ ಒಳಗಡೆ ಯಾವ ಥರ ಇತ್ತು ಅಂತ ಹಾವು ಅದು. ಅದೇ ಥರ ಬೇಕಾದಷ್ಟು ಹಾವುಗಳು, ಯಾಕಂದರೆ ಹಾವುಗಳು ಆಲ್ಮೋಸ್ಟ್ ಬಂದು ನಿಮಗೆ ಶೀತರಕ್ತ ಜೀವಿಗಳು. ಅಂದರೆ ಅವು ಶೀತರಕ್ತ ಜೀವಿಗಳು ಅಂದರೆ ಈ ಕಡೆ ಬಿಸಿಲು ತಡೆಯಲ್ಲ, ಈ ಕಡೆ ಅತಿ ತಂಪನ್ನು ತಡೆಯಲ್ಲ ಅವು. ಆ ಕಾರಣಕ್ಕೋಸ್ಕರ ಎರಡೂ ಸಮವಾಗಿರೋ ಕಾರಣಕ್ಕೆ ಈಗ ಅತಿ ಬಿಸಿಲು ಇರೋ ಕಾರಣಕ್ಕೆ ಈ ಒಂದು ತಣ್ಣಗಿರೋ ಜಾಗನ ಅರಸಿ ಬರ್ತವೆ. ಆ ಕಾರಣಕ್ಕೆ ಆದಷ್ಟು ಸ್ವಲ್ಪ ಹುಷಾರಾಗಿ ನೋಡಿ, ಆಮೇಲೆ ಚೆಕ್ ಮಾಡಿ. ಏನೂ ಇಲ್ಲದಾಗ ಆ ಒಂದು ತಂಪಾಗಿರೋ ಜಾಗದಲ್ಲಿ ಕೂರೋದಾಗಲಿ, ನಿಲ್ಲೋದಾಗಲಿ, ಇಲ್ಲ ನೀವು ಬಟ್ಟೆ ಒಗೆಯೋದಾಗಲಿ, ಇಲ್ಲ ಪಾತ್ರೆ ತೊಳೆಯೋದಾಗಲಿ, ಏನಾದರೂ ಒಂದು ಏನೇ ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳ್ತಾ ಈ ಒಂದು ಹಾವನ್ನು ರಕ್ಷಣೆ ಮಾಡ್ತೀನಿ. ಈಗ ಬಿಡ್ತಾ ಇದ್ದೀನಿ ನೋಡಿ. ಈಗ ಇದು ವಿಷರಹಿತ ನೀರಾವು, ಇದರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ಇರಲಿ ಬರಕಂತ ಹೋಗೋ. ನೋಡ್ತಾ ಇದ್ದೀರಾ, ಇದೇ ನೀರಾವು ಟಾಯ್ಲೆಟ್ ಬೇಸನ್ ಒಳಗಡೆ ಇದ್ದಿದ್ದ ಹಾವು ಇದು. ಚಲೋ ಬಾ, ಹೋಗ್ಬಿಟ್ಟಿದ್ದೀನಿ ನಿನ್ನ, ಹೋಗೋ. ಬಾಯ್ ಬಾಯ್, ಹೋಗು. ದಯವಿಟ್ಟು ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಅವರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.